ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ತಗೊಳಕ ಗುಲ್ಬರ್ಗಕ್ಕೆ ಬಂದ್ರೆ ಹಿಂಗಾಗುತ್ತಂತ ಅನ್ಕೊಂಡಿದ್ದಿಲ್ಲ. ನಮಸ್ಕಾರ ಸೊಕರ್ ಮಂದಿಗೆ. ಇವತ್ತಿನ ದಿನ ಬಿಜಾಪುರ ಹಳೆ ಬಸ್ ಸ್ಟ್ಯಾಂಡ್ ದಿಂದ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಇವತ್ತು ನಾವು ಹೊಂಟಿದ್ದೇವು ಗುಲ್ಬರ್ಗಕ್ಕೆ. ಯಾಕಂದ್ರೆ ನಾವು ಇಂಟರ್ನ್ಶಿಪ್ಗೆ ಹೋಗಿದ್ದೇವಲ್ಲ, ಅದ್ರದ್ದು ಸರ್ಟಿಫಿಕೇಟ್ ತಗೊಳಕ ಗುಲ್ಬರ್ಗಕ್ಕೆ ಹೊಂಟೇವು. ಗುಲ್ಬರ್ಗ ಬಸ್ ಫುಲ್ ರಶ್ ಇತ್ತು. ಹಂಗೋ ಹಿಂಗೋ ಮಾಡಿ ಬಸ್ ಹತ್ತಿ ಗುಲ್ಬರ್ಗ ಕಡೆ ಹೊಂಟೇವು. 4-5 ತಾಸು ಜರ್ನಿ ಮಾಡಿ ಫೈನಲಿ ಗುಲ್ಬರ್ಗಕ್ಕೆ ಬಂದೆವು. ಬರುತ್ತನ ಮಧ್ಯಾಹ್ನ ಆಗಿತ್ತು. ಹೊಟ್ಟೆರೆ ಫುಲ್ ಹಸುವಾಗ್ಬಿಟ್ಟಿತ್ತು. ಗುಲ್ಬರ್ಗದಾಗ ಬೆಸ್ಟ್ ತಯಾರಿ ಎಲ್ಲಿ ಸಿಗ್ತೈತೆ ಅಂತ ಕೇಳಕ ನಮ್ ನಾಗು ಬೈ ತಿರುಗಾಡಕತ್ತಿದ್ದ. ಅಲ್ಲಿಂದ ಮುಕ್ಕಳೇರು ಬಿಸ್ಲಾಗ ನಡ್ಕೋತಾ ಹೋಟೆಲ್ಗೆ ಬಂದು ಫಸ್ಟ್ ಕ್ಲಾಸ್ ತಾರಿ ತಗೊಂಡು ಶಿಸ್ತಂಗ್ ಬಿಡೋದು. ಆಫೀಸ್ ಕಡೆ ಹೊಂಟೇವು. ಇಲ್ಲಿ ಬಂದು 2-3 ತಾಸು ಕೂತು ಸರ್ಟಿಫಿಕೇಟ್ ರಿಪೋರ್ಟ್ ತಗೊಂಡೆವು. ಆದ್ರೆ ಸರ್ಟಿಫಿಕೇಟ್ ಕೊಡೋಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ವಿಡಿಯೋ ಮಾಡ್ಬೇಕು. ಫೀಡ್ಬ್ಯಾಕ್ ವಿಡಿಯೋ ನಮಗ್ ಕಂಪನಿ ಜಾಯ್ನ್ ಆದಾಗೆ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ನಾವು ಅವ ಮಾಡಿದ್ದಿಲ್ಲ ಅಂತ ಈ ಮಾಡ್ಕೊಳಕತ್ತಿದ್ರು. ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ ಇರ್ಲಿ, ಕೆಟ್ಟದೇ ಇರ್ಲಿ, ಚಲೋದೇ ಇರ್ಲಿ, ಅವ್ರು ಹೆಂಗ್ ಹೇಳ್ತಾರ ಹಂಗ್ ಫೀಡ್ಬ್ಯಾಕ್ ವಿಡಿಯೋ ಮಾಡ್ಕೊಡ್ಬೇಕು. ಅಕಸ್ಮಾತ್ ಫೀಡ್ಬ್ಯಾಕ್ ವಿಡಿಯೋ ಮಾಡ್ಕೊಡ್ಲಿಕ್ಕಂದ್ರೆ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತಾರ. ಮತ್ ಅಪ್ನಾ ಕೇಳಿರ್ಪೆ ಇವ್ರ ಕಡೆಯಿಂದ ಯಾರ್ಯಾರು ಇಂಟರ್ನ್ಶಿಪ್ ಹೋಗಿದ್ರಿ ಅಂಡ್ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ ನಂಗೆ ಕಮೆಂಟ್ ದಾಗ ಹೇಳ್ರಿ. ಮತ್ ಮುಂದೆ ಇಂಟರ್ನ್ಶಿಪ್ ಹೋಗೋರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಅದು ಕಮೆಂಟ್ ದಾಗ ಹೇಳ್ರಿ.